ಅಪ್ಪ ಏನ್ರಿ ಏನ್ರಿ ಮ್ಯಾಚ್ ಅದು ದೇವ. ನಮ್ಮ ಯಾರೋ ಅನ್ಲತ್ರು ನಮ್ಮ ಹಳೆ ಆರ್ ಸಿ ಬಿ ಮಿಸ್ ಮಾಡ್ಕೋತೀವಿ, ಬಾಯಿಗೆ ಬರ್ಸಿ ಗೆಲ್ಲೋದು ಬಾಯಿಗೆ ಬರ್ಸಿ ಗೆಲ್ಲೋದು. ಇದು ಸಾಕಾಯ್ತು ಬಾಯಿಗೆ ಬರ್ಸಿ ಗೆಲ್ಲೋದು, ಬೇಕಾಯ್ದ ಸ್ವಲ್ಪ. ಯಪ್ಪ ಲಾಸ್ಟ್ನೇ ಬಾಲ್ ಕೇಳತ್ನಿ, ನನಗಂತೂ ಈ ಪರಿ ಸೈಕ್ ಆತಂದ್ರೆ ನಮ್ಮ ರೆಮಾರಿ ಶಪಾಡಣ ಈ ಪರಿ ಕಾಡ್ಲತ್ತನು. ಪ್ರತಿ ಮ್ಯಾಚ್ ಹೋದ ಮ್ಯಾಚ್ ಸ್ವಲ್ಪದ ಸೋಲಿಸಿದ, ಈ ಮ್ಯಾಚ್ ಆಲ್ಮೋಸ್ಟ್ ಕೈ ಕೊಟ್ಟ ಇದ್ದ. ಲಾಸ್ಟಿಗೆ ಪುಣ್ಯಾಕ್ ಬಂದು ನಮ್ಮ ಭುವನೇಶ್ವರ್ ಕುಮಾರ್ ಅವರು 6 ಹೊಡೆದು ಗೆಲ್ಸಿರ್ತೆ ಅವಾಗ. ಇಲ್ಲಕ್ರ ಇಟ್ ಈಸ್ ಅ ಔಟ್ ಆಫ್ ದಿ ಮ್ಯಾಚ್, ಮುಂಬೈದವ್ರ ಮ್ಯಾಚ್ ಅದ. ಸೊ ಏನು ಬೈ ಗೆದ್ರು ಒಂಥರ ಏನೋ ವರ್ಲ್ಡ್ ಕಪ್ ಗೆದ್ದಟ್ಟ ಖುಷಿ ಆದ್ ನಾಗರ. ಆ ಪರಿ ನೋಡಿ ನಮ್ಮವ್ರು ಎಷ್ಟು ಖುಷಿಯಾಗಿ ಓಡಾಡತ್ತಾರ. ನೀವು ಹತ್ತಿರ ಒಂದೊಂದು ಟೀಮ್ನವ್ರು ಬರ್ತಾರೆ, ಇವ್ರೇನು ಈ ಪರಿ ಓಡಾಡಿ ಸೆಲೆಬ್ರೇಷನ್ ಮಾಡಿದ್ ನೋಡ್ರಿ, ಇವ್ರೇನು ವರ್ಲ್ಡ್ ಕಪ್ ಗೆದ್ದರ್ತಾವ ಸೆಲೆಬ್ರೇಷನ್ ಮಾಡ್ಲತ್ತ. ಅಲ್ರಲ್ಲಿ ಒಂದು ಕ್ಯಾಚ್ ಬಿಟ್ಟು ವೈಡ್ ಬಾಲ್ ಹಾಕೊಂಡು 2-3 ವೈಡ್ ಬಾಲ್ ಗೆದ್ದವ್ರಲ್ಲ, ಕರೆಕ್ಟ್ 2 ರನ್ನಿಗೆ 2 ಕಡೆ. ಅಪ್ಪ ಯಾರ್ಯಾರು ಮ್ಯಾಚ್ ಮಿಸ್ ಮಾಡ್ಕೊಂಡ್ರಿ ಒಂಥರ ನೀವು ಇದು ದೊಡ್ಡ ಇದು ಮಿಸ್ ಮಾಡ್ಕೊಂಡಿರ್ತ ಅನ್ಕೊಂಡಂಗ. ಇಂಥ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಎಲ್ಲಿ ಇಲ್ಲ. ಹ್ಯಾಟ್ಸ್ ಆಫ್ ಟು ಕೃಣಾಲ್ ಪಾಂಡ್ಯ ಅಂತ ಹೇಳ್ಬೇಕು. ಏನದು ಆರ್ ಸಿ ಬಿ ಟೀಮ್ನಾಗ ಯಾರು ಆಡ್ಲಾರ, ಏನದು ತೀರಾ ಇಂಥ ಬ್ಯಾಟಿಂಗ್ ಅಂತ ನೋಡಿಲ್ಲ. ಅದ್ರ ಕೃಣಾಲ್ ಪಾಂಡ್ಯ ಅಂತೂ ನಂಗೆ ಹೆಂಗೆ ನೆನಪಾತಂದ್ರೆ, ಈಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರು ಅಫ್ಘಾನಿಸ್ತಾನದವ್ರ ಮೇಲೆ ಆಡಿದ್ರಲ್ಲ 2023 ವರ್ಲ್ಡ್ ಕಪ್, ದಿಟ್ಟು ಸೇಮ್ ಟು ಸೇಮ್ ಅದೇ ಇನ್ನಿಂಗ್ಸ್. ಒಟ್ಟ ಕ್ರ್ಯಾಂಪ್ಸ್ ಬಂದ್ರು ಬಿಡ್ಲಿಲ್ಲ ಅವ್ರು. ಒಟ್ಟ ಮುಂಬೈದವ್ರನ್ನಂದ್ರು ಅವ್ರ ಎಕ್ಸ್ ಟೀಮ್ ವಿರುದ್ಧ ಬರೋಬ್ಬರಿ ಸ್ವಚ್ಛ ಮಾಡೋದಿರುತ್ತೆ ಬೇಕು. ಸ್ವಚ್ಛ ಭಾರತ ಅಭಿಯಾನ್ ಮುಂಬೈ ಟೀಮ್ನವ್ರು ಪೂರಾ ಸ್ವಚ್ಛ ಭಾರತ ಅಭಿಯಾನ್ ಮಾಡಿದ್ರು. ಇನ್ನೊಂದು ಮುಂಬೈ ಟೀಮ್ ನಮ್ಗೆ ಗೊತ್ತಿದ್ದಂಗೆ ಹಾರ್ದಿಕ್ ಪಾಂಡ್ಯ ಅಂತ ಇರಲಿಲ್ಲ, ಅವ್ರ ಬದಲಿ ಯಾರು ರಾಜ್ ಅಂಗಡ್ ಬಾವ ಅವ್ರನ್ನೆಲ್ಲ ಕರ್ಕೊಂಡಿರ್ತಾರೆ. ಏನ ಗೆದ್ರು ನಿಮ್ಗೆ ಗೊತ್ತಿತ್ತಲ್ಲ, ಲಾಸ್ಟಿಗೆ ಆಲ್ಮೋಸ್ಟ್ ಗೆಲ್ತಾರೆ ಅನ್ಕೋದಾರ, ಲಾಸ್ಟಿಗೆ ಬಂದು ಸೋತು ಮುಂಬೈದವರು. ಓಕೆ, ಟಾಸ್ ಗೆದ್ದಿದ್ದು ಸೀದಾ ನಮ್ಮ ಆರ್ ಸಿ ಬಿ ಏನಂದ್ರು, ಸೀದಾ ನಾವು ಬಾಲಿಂಗ್ ತೊಗೋತೀವಿ ತಂದರು. ಬಾಲಿಂಗ್ ತೊಗೊಂಡ್ರೆ ನಮ್ಮ ಆರ್ ಸಿ ಬಿ ಅಂದ್ರೆ ಬಂದಿದ್ದ ಭುವನೇಶ್ವರ್ ಕುಮಾರ್ ಬಂದ ಕೂಡಲೇನ ವಿಕೆಟ್ ರಿಯಾನ್ ರೆಕಾರ್ಡ್. ಒಟ್ಟನ ಭುವನೇಶ್ವರ್ ಕುಮಾರ್ ಅಂತೂ ಹೇಳ್ಬೇಕು, ಇವ್ರ ಬಾಲಿಂಗ್ ನಾವು ಸಣ್ಣ ಹುಡುಗರು ಇದ್ದಂಗಿದ್ರೆ. ಈಗ ನನಗೆ ಎಷ್ಟು 10 ವರ್ಷ 2016 ಅಂತ ನೋಡತ್ನ, 2016 ಹೆಚ್ಚ ಮೊದ್ಲಿನ ಥರ ನೋಡದ್ನೆ. ಈ ಪರಿ ಬಾಲಿಂಗ್ ಅವಾಗ ಹೆಂಗಿತ್ತು ಟಿಲ್ ಇಲ್ಲಿ ತನಕ ಒಂದು ಸ್ವಲ್ಪ ಚೇಂಜ್ ಇಲ್ಲ, ಎಕಾನಮಿ ಚೇಂಜ್ ಇಲ್ಲ, ಏನಂದ್ರೆ ಏನು ಚೇಂಜ್ ಇಲ್ಲ. ಬ್ಯಾರೆದವ್ರು ಎಕಾನಮಿ ಒಳಗೆ 9 ಬಡ್ಸ್ಕೊಟ್ಟು ಜಾಗದ ಇವರು 7.6 ಒಳಗೆ ಆಡ್ಲತ್ತಾರನ ಎಕಾನಮಿ ಒಳಗೆ. ಲೆಕ್ಕ ಹಾಕ್ರಿ, ಇಲ್ಲಿ ಇವರಲ್ಲಿ ಬೇರೆ ಬೌಲರ್ಸ್ಗಳು ಎಲ್ಲಿ ಬಂದು 4 ವಿಕೆಟ್ ಇವತ್ತು. ಬರೀ 23 ರನ್ನಿಗೆ 5.75 ಇವ್ರು ಎಕಾನಮಿ. ಒಟ್ಟ ಯಾರು ಭುವನೇಶ್ವರ್ ಕುಮಾರ್ ಅವ್ರದ್ದು ಏನು ಹೇಳ್ಬೇಕಾದ್ರೆ ಅರ್ಥ ಆಯ್ತು. ನಮ್ಮ ರೆಮಾರ್ ಶೆಪರ್ಡ್ ಬರತ್ತ ನನಗೆ. ಅಗದಿ ಬಾರಿ ಆಡಿದ್ರು ಬಿಡ್ರಿ ಇವತ್ತು. ರೆಮಾರ್ ಶೆಪರ್ಡ್ ಬರಲ್ಲ, ಭುವನೇಶ್ವರ್ ಕುಮಾರ ನೆಕ್ಸ್ಟ್ ಲೆವೆಲ್ ಬಾಲಿಂಗ್. ಭುವನೇಶ್ವರ್ ಕುಮಾರ್ ಬರೀ ಬಾಲಿಂಗ್ ಅತ್ತಲ್ಲ, ಬ್ಯಾಟಿಂಗ್ ಹೇಳ್ಬೇಕು ನೆಕ್ಸ್ಟ್ ಟಾಪ್ ನಾಚ್ ಬಾಲಿಂಗ್. ಇನ್ನು ಎಂದಿನಂತೆ ನಮ್ಮ ಹ್ಯಾಸಲ್ವುಡ್ ಅವ್ರು ಬಡ್ಸ್ಕೊಳ್ತಾ ಇದ್ರು. ಏನು ಕೇಳ್ತಾರೆ ನೀವು, ಇವ್ರು ಬಂದ ಕೂಡಲೇ 1 ಓವರ್ನಾಗ ಇದು ನಮ್ಮ ರೋಹಿತ್ ಶರ್ಮಾ ಅವ್ರು 16 ರನ್ ಬಿಡಿದ್ರು ಹ್ಯಾಸಲ್ವುಡ್ಗೆ. ಅದಕ್ಕೆ ಏನಾದ್ರು ಬ್ಯಾಡ್ ತಡಿ, ಹ್ಯಾಸಲ್ವುಡ್ ಇರ್ಲಿಕ್ಕಾರ ಒಬ್ಬರಿಲ್ದ ಒಬ್ಬರು ಏನೋ ಒಬ್ರು ತೊಗೋಬೇಕು, ಒಬ್ರು ರೆಸ್ಪಾನ್ಸಿಬಿಲಿಟಿ ಇನ್ನೊಬ್ರು ತೊಗೋಬೇಕತ್ತೆ ಒಂದು ಟೀಮ್ನಾಗ. ಹ್ಯಾಸಲ್ವುಡ್ಗೆ ಬರ್ದಿದ್ದಕ್ಕೆ ನೆಕ್ಸ್ಟ್ ಓವರ್ 2 ವಿಕೆಟ್ ತೆಗಿತಾರ. ಒಂದು ರೋಹಿತ್ ಶರ್ಮಾ ಅವ್ರ ಏನೋ ಸೂರ್ಯಕುಮಾರ್ ಯಾದವ್ರ ಇಬ್ಬರು ವಿಕೆಟ್ ತಗೋತಾರೋ ಹ್ಯಾಸಲ್ವುಡ್ ನಮ್ಮ ಭುವನೇಶ್ವರ್ ಕುಮಾರ. ಸೊ ಅಲ್ಲಿಗೆ ಅರ್ಧ ಮ್ಯಾಚ್ ಕಟ್ ಆಗ್ತಾವತ್ತು. ಅಲ್ಲಿ ನೋಡ್ರು ಇವರು ತಿಲಕ್ ವರ್ಮಾ ಮತ್ತು ನಮ್ಮಂದಿರ ಇವ್ರು ಬೇರೆ ಆಡತ್ರು. ಯಪ್ಪ ಏನೋ ಈಗ 165ಕ್ಕೆ ಈಗತ್ತೀನಿ 200 ಹೊಡೆದ್ರೆ ಏನು ಗತ್ತೀನಿ, ನನಗೆ ಅದ ಅಂಜಿಕೆ ಬಂದಿತ್ತು. ಆದ್ರೆ ನಮ್ಗೆ ಗೊತ್ತಿತ್ತು ನಮ್ಮ ಬಾಲಿಂಗ್ ನಂಬಿಕೆ ಇತ್ತು ನನಗೆ ಅದ್ರ ಮೇಲೆ. ಅಂದರು ಈ ಪರಿ ಕಟ್ಟಕ್ಕೆ ಹೊಸ ಪಿಚ್ ಬೇರೆ ಇತ್ತು. 10 ವರ್ಷದ ಹಿಂದೆನೇ ಆಡಿದ್ರೆ ನಮ್ಮ ಆರ್ ಸಿ ಬಿ ಅವರಲ್ಲಿ 10 ವರ್ಷ ಆಗಿದ್ದು. ಮಾತೋಳು ಇವತ್ತು ಆಡತ್ತಾರ ಈ ಸ್ಟೇಡಿಯಮ್ ಅಂದ್ರೆ SVNS ಅಂದ್ರೆ ಶಹೀದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಮ್ದಾಗ 10 ವರ್ಷ ಆಗಿಂದ ಆಡತ್ತರ್ತ. 10 ವರ್ಷ ಹಿಂದೂ ನಾವು ಗೆದ್ದಿದ್ವಿ, ಈಗೂ ನಾವು ಗೆಲ್ಲತ್ತೀವಿ. ನಾವು 10 ವರ್ಷದಿಂದ ನಮ್ಗೆ ಮೋಸ್ಟ್ಲಿ ಒಂದು 10 ವರ್ಷ ಇತ್ತು, ಈಗ ಒಂದು 10 ವರ್ಷ ಪ್ಲಸ್ ಮಾಡಿದ್ರೆ 20 ವರ್ಷ. ಅವಾಗ ಗೆಲ್ಲತ್ತಾರೆ, ಇವಾಗ ಗೆಲ್ಲತ್ತಾರೆ. ಅವಾಗ ಗೆದ್ದು ಆರ್ ಸಿ ಬಿ, ಅವಾಗ ಗೆದ್ದಿದ್ದ ಆರ್ ಸಿ ಬಿ. ಸೊ ನೆಕ್ಸ್ಟ್ ಲೆವೆಲ್ ಖುಷಿ ಆಯ್ತು ಹೇಳ್ಬೇಕು. ಈಗಂತರೂ ಇಡೋರು ಯಾರಲ್ಲಿ ಇವತ್ತಂತ ನಮ್ಮ ನಂತರ ಟಾಪ್ ಟೇಬಲ್ ಒಳಗೆ 1 ಅಂತ ಹೋಗಿಟ್ವಿ. ಒಬ್ಬೊಬ್ರು ಅನ್ಲಾಗ್ತಾರ ಏನು ನಮ್ಮ ಆರ್ ಸಿ ಬಿ ಅಲ್ಲ, ಆರ್ ಸಿ ಬಿ ಚೆನ್ನಾಗಿ ಏನು ಉಳಿತು, ಆರ್ ಸಿ ಬಿಗೆ 12 ಪಾಯಿಂಟ್, ಅದು ಏನೋ ಆರ್ ಸಿ ಬಿಗೆ 12 ಪಾಯಿಂಟ್, CSK 12 ಪಾಯಿಂಟ್ ಅಂತ ಒಂದು ಸ್ವಲ್ಪ ಹಿಂಗೆ ತಿಳಿ ಮೇಲೆ ಐತೆ ನೋಡ್ರಿ. ಅದಕ್ಕೆ ಪಾಪ ನಮ್ಮ ಆರ್ ಸಿ ಬಿ 1ನೇ ನಂಬರ್ ಐತೆ ನೋಡ್ಲಕ್ಕೆ ನಿಮ್ಗೆ ತಿಳಿ ನೋವಾಗಿರ್ಬೇಕು, ಪಾಪ ಗೋಣ್ ನೋವಾಗಿರ್ಬೇಕು ಸ್ವಲ್ಪ ಇದ್ಲ ಹಿಂಗೆ ಮ್ಯಾಲೆ ನೋಡ್ರಿ ಗೊತ್ತಾಗತ್ತೆ ಆರ್ ಸಿ ಬಿ ಎಲ್ಲಿ ಇರ್ತೈತೆ ನಿಮಗೆ.
ಅಲ್ಲ ಏನು ಸಿ ಎಸ್ ಕೆ ಮ್ಯಾಚ್ ಗೆದ್ದಿದ್ದು ನಮ್ಗೆ ಬಂದ್ರಪ್ಪ ಟ್ರೋಲ್ ಮಾಡಕ್ಕೆ ಬಂದು ನಾವು ಆರ್ ಸಿ ಬಿ ಲೆವೆಲಿಗೆ ಬಂದ್ವಿ. ಆರ್ ಸಿ ಬಿ ಸಿ ಎಸ್ ಕೆ ಭಾಳ ಡಿಫ್ರೆನ್ಸ್ ಇಲ್ಲತ್ತ. ಅಲ್ಲ ಲಾಸ್ಟ್ನೇ ಓವರ ಮಾರ್ಕ್ರಮ್ ಏನಾರ ಒಗ್ದಿರಿ ಮಾರ್ಕ್ರಮ್ ಹೋಗಿ ಬದಲಿ ಹೋಲಿಗೆ ಡಿಗ್ವ ಸ್ಟಾರ್ಟಿಗೆ ಒಗ್ದಿದ್ರು ಆರಾಮ್ ಲಕ್ನೋದವ್ರು ಗೆಲ್ತಿದ್ರು. ಆತರ ಮಾರ್ಕಮ್ಮೇ 2-3 ಆ್ಯಡ್ ಹೋಗೋದ ಮತ್ತೇನೈತೆ ಲಾಸ್ಟಿಗೆ. ಅಲ್ಲ ಬಂದು ಏನೇನು ಯೋಜನೆ ಮಾಡ್ತಾರ ನನಗಂತೂ ಅರ್ಥ ಆಗಲ್ತ. ಲಾಸ್ಟ್ ಬಂದು ಮಾರ್ಕಮ್ಗೆ ಬಾಲಿಂಗ್ ಕೊಡೋದು, ಅಲ್ಲಿ ಹೋಗಿ ಮಿಚಲ್ ಮಾರ್ಕ್ಸ್ ಪಾಸ್ಬಿಲ್ ಅವ್ರು ಕೊಡ್ಬೇಕು. ದಿಗ್ವ ಸ್ಟಾರ್ಟಿ ನೀವು ಯಾರಿಗೆ ಬೇಕಾ ಹೋಗಿ ಕಡೆ ಬಂದು ರಿಷಬ್ ಬಂದು ಹೋದ್ರು ಕೊಡ್ತಿರ್ತಾರೆ. ಬಂದು ಮಾರ್ಕಮ್ ಬಾಲ್ ಹೋಗಿದ್ರೆ ನನಗೆ ಅದೇ ಹೆವಿ ಸಿಟ್ಟು ಬಂದ್ಬಿಡ್ತು ಒಟ್ಟು. ಹೋಗ್ಲಿ ಬಿಡ್ರಿ ಅವ್ರದ್ದು ಯಾಕೆ ತೊಗೊಂಡು ನಮ್ಮ ಮೇಸಿ ಬಿಡ್ಬೋರ್ರು. ಸೊ 168 ಬಂದರು ಯಾರು ಈ ಮುಂಬೈದವರು ಬಂದ್ರ ಕಡೆ ಬರೋಣಾಗ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಬತ್ತಲ. ಆರ್ ಸಿ ಬಿ ಬ್ಯಾಟಿಂಗ್ ಬಂದ್ಕೊಳ್ಳಿ ಎಲ್ಲರೂ ಈ ಪ್ರೀ ಹೆವಿ ಏನು ಕಾಯ್ಕೊಂಡ್ರೆ ನಮ್ಮ ಕೊಹ್ಲಿ ಅವ್ರ ಮೇಲೆ. ಕೊಹ್ಲಿ ಅವರು ಸ್ವಲ್ಪ ಅಭಿಮಾನಿಗಳಿಗೆ ಸ್ವಲ್ಪ ರೆಸ್ಟ್ ಕೊಟ್ಟ ಅಂದ್ರೆ ಸೇವಿಂಗ್ ದ ರನ್ಸ್ ಅದಾರಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋ ಮುಂದೆ ಹಂಗೆ ದಿನ ರೊಕ್ಕ ಕೂಡಾಕೊತಿಟ್ಟು ಹಂಗೆ ಸ್ವಲ್ಪ ರನ್ಸ್ನ ಕೂಡಾಕೊತಿಟ್ಕೊಂಡು ಹೊಟ್ಟಾರೆ. ಅದಕ್ಕೆ ಬಿಗ್ ಇನ್ನಿಂಗ್ಸ್ ಆಡ್ಲಿಕ್ಕೆ ನಾಕ್ಔಟ್ಸ್ ನಿಮ್ಗೆ ಗೊತ್ತೈತಿ ವರ್ಲ್ಡ್ ಕಪ್ನ ಹೆಂಗೆ ಆಡಿದ್ರು ವಿರಾಟ್ ಕೊಹ್ಲಿ ಇರ್ತಿ ಅಂದ್ರೆ ಯಾವ್ದು ಮ್ಯಾಚು ಆಡಲಿಲ್ಲ ಬಂದು ಒಮ್ಮಿಗೆ ಫೈನಲ್ದಾಗ ಆಡಿದ್ರು. ಸೊ ಅದೇ ಥರ ಐತಿ ಸ್ವಲ್ಪ ರನ್ ಕೂಡಕ್ಕೆ ಇಟ್ಕೋತಾರೆ ಈಗೀಗ ಸಣ್ಣಗೆ ಮುಂದೆ ಅಲ್ಲಿ ಆಡ್ಲಾಕ. ಸೊ ಅದಕ್ಕೆ ಅಂತ ಇವತ್ತು ಮ್ಯಾಚು ಡಕ್ಕ ಆದರು ವಿರಾಟ್ ಕೊಹ್ಲಿ ಅವರು. ನಿನ್ನ ಮ್ಯಾಚು ಡಕ್ಕ ಇವತ್ತು ಮ್ಯಾಚು ಡಕ್ಕ ಆದ್ರೆ ಭಾಳ ಏನು ತೊಂದರೆ ಇಲ್ಲ. ಗೆದ್ದಾರ ನಮ್ಮವರು. ಗೆಲ್ಲಿಕ್ಕಂದ್ರೆ ಏನರೇ ಬರ್ತಾವೆ ಅಷ್ಟೇ, ಗೆದ್ದಾರು ಏನು ತೊಂದರೆ ಇಲ್ಲ. ಓಕೆ, ಇನ್ನು ನಮ್ಮ ಬೇತಲ್ ಅವ್ರ ಬಗ್ಗೆ ಹೇಳಬೇಕು. ಬೇತಲ್ ಎದಕ್ಕೆ ನಮ್ಮ ಆರ್ ಸಿ ಬಿ ಈ ಪರಿ ಸೈ ಬಂದು ಗೆಲ್ಲತ್ತಾರ, ಬಂದು ಸೋಲತ್ತಾರ ಅಂದ್ರೆ ದ್ಯಾಟ್ಸ್ ಬೇತಲ್. ಏನಂದ್ರೆ ಬೇತಲ್ ಭಾಳ ಇವತ್ತು ಆಡಿದ್ವಿ ನೋಡ್ರೆ ಒಟ್ಟು 100 ಸ್ಟ್ರೈಕ್ ಒಳಗಾರ. ಇದೇ ಜಾಗದ ಸಾಲ್ಟ್ ಇದ್ರೆ 8 ಸ್ಟ್ರೈಕಟ್ನ ಆಡ್ತಿರು ಅವರು. ಕನ್ಸಿಸ್ಟೆಂಟ್ ಇಲ್ಲ ನನಗೆ ಒಪ್ಕೋತನೆ. ಆದ್ರೆ ಸಾಲ್ಟ್ ಆಡಿದ ಮ್ಯಾಚ್ ಎಲ್ಲ ಏನು ಆಡ್ತಾರು ಎಲ್ಲ 170 ಅಪ್ಪರ್ ಇರ್ತಾವೆ ಸ್ಟ್ರೈಕ್ ರೇಟ್. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಕೈತೆ ನಮ್ಮ ಸಾಲ್ಟ್ ಇರೋದಕ್ಕೆ ಬೇತಲ್ ಇರೋದಕ್ಕೆ. ಅವ್ರಿದ್ರೆ ಒಂಥರ ಟೀಮ್ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಅಂದ್ರೆ ನೀವು 15 ಆರಾಮಂದ್ರೆ 182 ಚೇಂಜ್ ಮಾಡೋದು ಹಂಗೆಲ್ಲ ಇರ್ತೈತಿ. ಸಾಲ್ಟ್ ಇದ್ರೆ ಬೇತಲ್ ಇದ್ರೆ ಸ್ವಲ್ಪ ಇದಿರುತ್ತೆ. ಏನಾದರೂ ಬೇತಲ್ ಸ್ವಲ್ಪ ಕಾಯ್ಕೊಂಡು ಆಡಿದ್ರದಕ್ಕೆ ನಮ್ಮ ಆರ್ ಸಿ ಬಿ ಎಲ್ತಿಗೆ ಬರ್ಲಿಕ್ಕೆ ಸ್ಟೆಬಿಲಿಟಿ ಕೊಡ್ಲಿಕ್ಕೆ ಅವ್ರ ಕಾಣಿದ್ರು, ಅವ್ರು ಆಡಿದ್ರು. ಇನ್ನು ನಮ್ಮ ಆರ್ ಸಿ ಬಿ ಒಳಗೆಲ್ಲ ಏನು ತಿಳಾಕ್ ಕೂತಿದ್ದಾರೆ, ಒಂದು ಕೊಹ್ಲಿ ಆಡಬೇಕು, ಇಲ್ಲಿಕ ಪಡಿಕಲ್ ಆಡಬೇಕು, ಅದು ಬಿಟ್ಟರೆ ರಜತ್ ಪಡಿದಾರ್ ಆಡಬೇಕು. ಇವ್ರು 3 ಮಂದಿ ಆಡಕ್ಕೆ ನಮ್ಮ ಆರ್ ಸಿ ಬಿ ಗೆಲ್ಲಂಗಿಲ್ಲ ಅನ್ಕೊಂಡಿದ್ರು. ಇವತ್ತು ಗೆಲ್ಸಿ ತೋರಿಸಿದ್ರು ನೋಡ್ರಿ ಎಲ್ಲರೂ. ನಮ್ಮ ಕೃಣಾಲ್ ಪಾಂಡ್ಯ ಅವ್ರು ಗೆಲ್ಸಿ ತೋರಿಸಿದ್ರು. ನಮ್ಮ ಆರ್ ಸಿ ಬಿ ಇವ್ರು 3 ಮಂದಿ ಆಡ್ಲಿಕ್ಕೂ ನಾವು ಗೆಲ್ತೀವತ್ತೆ ತೋರಿಸಿದ್ರು. ಬ್ಯಾಟಿಂಗ್ ಅಂತರು ಇವರು 4 ನಂಬರ್, ಇವ್ರು ಏನಾರ 5ನೇ ನಂಬರ್ ಬಂದಿರಕತ್ಕೋ ಸುದ್ದ ಹಾಕಿತ್ತ. ಅಲ್ರಿ ಜಿತ್ತು ಅಣ್ಣ ಬ್ಯಾರೆ ಜಿತ್ತು ಅಣ್ಣ ಈ ಪರಿ ಡಾಟ್ ಆಡ್ಲತ್ತಾನಂದ್ರೆ ಸುಮ್ಮನೆ ಇಲ್ಲಿ ಟೆಸ್ಟ್ ಆಡ ಬಿಡ್ಬೇಕೈತಿ. ಈ ಪರಿ ಟೆಸ್ಟ್ ನೆಕ್ಸ್ಟಕ್ಕೆ ನಂಬರ್ 1 ರ್ಯಾಂಕ್ಡ್ ಬ್ಯಾಟ್ಸ್ಮನ್ ಆಗ್ಬೋದು. ಬೇಕಾದ್ರೆ ಬಾಬ್ಜಿ ತಕ್ಕಿಂಗ್ ವಾಟ್ ಓಡಿಸ್ಬೋದು. ಮತ್ತು ಜಿತ್ತು ಅಣ್ಣ ಈಗ ಬೇರೆ ಟೆಸ್ಟಿಗೆ ಅದು ಬಿಟ್ರೆ. ಸೊ ಆ ಪರಿ ಟೆಸ್ಟ್ ಆಡತ್ತೆ IPL ಬಂದು. ನಮ್ಮ ರೆಮಾರೋ ಶೆಪರ್ಡ್ ಅನ್ನೋ ಬಗ್ಗೆ ಯಾಕೆ ಬಿಡ್ತೀವಿ ನೀವು? ರೆಮಾರೋ ಶೆಪರ್ಡ್ ಅನ್ನೋ ಸೇಮ್ ಟೆಸ್ಟ್ ರ್ಯಾಂಕಿಂಗ್ ಒಳಗೆ ನಂಬರ್ ನಮ್ಮ ಜಿತ್ತು ಅಣ್ಣ, ಸೆಕೆಂಡ್ ನಂಬರ್ ನಮ್ಮ ಶೆಪರ್ಡ್ ಅಣ್ಣ. ನೆಕ್ಸ್ಟ್ ಲೆವೆಲ್ ಬ್ಯಾಟರ್ಸ್ ಒಟ್ಟು ಬಾಲ್ದಿಂದ ಆಡಿದ್ರೋಗಂದ್ರು ಈ ಅಣ್ಣದು ಬಾಯಿ ಬರ್ಸೋದ್ರು ನಂಬರ್ 1 ರೆಮಾರೋ ಶೆಪರ್ಡ್. ಅಲ್ಲಿ ಏನದು ಬಾಲಿಂಗ್ ಕೊಟ್ಟರು ಬಾಲಿಂಗೂ ಇಲ್ಲ, ಬ್ಯಾಟಿಂಗ್ ಕೊಟ್ಟರು ಬ್ಯಾಟಿಂಗೂ ಇಲ್ಲ. ಉದರ್ ಭಿ ನೈ ಇದರ್ ಭಿ ನೈ, ಕ್ಯಾ ಹೈ ಕ್ಯಾ ಹೈ ಯಪ್ಪ. ನನಗತ್ರ ಏನು ಸಜ್ ಮಾಡೋಕೆ ಕೂತಿನಂದ್ರೆ ಯಾವುದೋ ಒಂದು ಸ್ಟಾರ್ಟ್ ಏನು ಆರ್ ಸಿ ಬಿ ಸೋತ್ರ ಒಂದು ಡೈಲಾಗ್ ಸ್ಟಾರ್ಟ್ ಮಾಡೋದಿದ್ದ. ಹರೇ ಕೃಷ್ಣ ಪ್ರೇಮಾನಂದಿ ಕ್ಯಾ ಹೋ ಅತ್ತಿ ಸ್ಟಾರ್ಟ್ ಮಾಡೋದಿದ್ದೆ. ಹೆಂಗೋ ಮಾಡಿ ಹಿಂಗೋ ಮಾಡಿ ಗೆದ್ರೆ ಎದಕ್ಕಾರ ಬಂದಿತ್ತು ಹಂಗೆ. ಮತ್ತು ಏನಂದ್ರೆ ಪೂರಾ ಬಂದಿತ್ತು ಎಲ್ಲ ಪೂರಾ ಜಿಗಿದು ಏನಂತಾರಕ್ಕೆಲ್ಲ ತಳಗಿಂದೆಲ್ಲ ಮ್ಯಾಲೆ ಬಂದಿದ್ದು. ಇನ್ನೇನು ಹಾಕಿ ತೆಗೆದ ನೋಟಿಗೆ ಗೆದ್ರಿ ಏನೋ ಮಾಡಿ. ಭುವನೇಶ್ವರ್ ಕುಮಾರ್ ಪುಣ್ಯ ಅಥ್ಲೆಟ. ಇನ್ನು ನಮ್ಮ ಇವರು ಕೃಣಾಲ್ ಪಾಂಡ್ಯ ಪಾಪ ಎದ್ದು ಬಿದ್ದು ಕಾಲು ಇದು ಆಗಿ ಯಪ್ಪ ಏನು ಸೆನ್ಸೇಷನಲ್ ಪ್ಲೇಯರ್ ತಗೋಬೇಕು ಅಂದರೆ ಸ್ವಲ್ಪ ಬಾಯಿ ಒಳಗೆ ಸೆನ್ಸೇಷನಲ್ ಪ್ಲೇಯರ್ ತಗೋಬೇಕು ಕೃಣಾಲ್ ಪಾಂಡ್ಯ ಅವ್ರಿಗೆ. ಭೂವಿಗೆ ಒಂದು ದೊಡ್ಡ ಸೆಲ್ಯೂಟ. ಇದಕ್ಕಾರ ಬಾಲಿಂಗ್ ಆಟಲ್ಲ, ಬಾಲಿಂಗ್ ಏನು ಇವತ್ತು ಒಂದು 6 ಅದು ಬಂದಿರ್ಕತ್ಕೋ ಗೆಲ್ಲಕ್ಕೆ ಹಾಕಿರ್ಲಿಲ್ಲ. ಮತ್ತು ಎಷ್ಟು 9 ರನ್ ಬೇಕಾಯ್ತು, 3 ಬಾಲಿಗೆ 9 ರನ್ ಬೇಕಾಯ್ತು. 136 ಬಂದಿರ್ಲಿಕ್ಕಾರ 2 ಬಾಲಿಗೆ 9 ರನ್ ಆಗಾತಿರ್ಲಿಲ್ಲ. ಸೊ ಅದಕ್ಕೆ ಹೆವಿ ಖುಷಿ ಆಯ್ತು. ಒಂದು ಮುಂಬೈದವ್ರು ಹೊರಗೋದ್ರು, ಮುಂಬೈ ಹೊರಗೋದ್ರು, ಮತ್ತು ಲಕ್ನೋದವ್ರು ಇಬ್ಬರು ಹೊರಗೋದ್ರಿ IPL ಅಂತ. ಅಂದರೆ IPL ನಾಕೌಟ್ ರೇಸ್ ಅಂತ ಹೊರಗೋದ್ರಿ, ಅಡ್ಡೋ ಟೀಮ್ ಹೋದ್ರು. ಸೊ ಇನ್ನು ಉಳಿದಿದ್ದು ಓನ್ಲಿ 8 ಟೀಮ್. ಒಂದು ಆರ್ ಸಿ ಬಿ ಮತ್ತು ನಮ್ಗೆ ಗೊತ್ತದ RCB ಚೆನ್ನೈ, RCB SRH ಚೆನ್ನೈ, KKR ಮತ್ತು
ಜಿ ಟಿ ಮತ್ತು ನಾವು ತಿಳ್ಕೊಂಬಿಟ್ರಿ ನೀವು ಅಲ್ಲ. ಓಕೆ, ಏನೋ ಅಲ್ಲಿ ಆರ್ ಸಿ ಬಿ ಅಂತ ಗೆದ್ದಾಯ್ತು. ಸೊ ಹೆವಿ ಖುಷಿ ಅಂತ ಅಲ್ಲ ಐತಿ. ಸೊ ನಿಮ್ಗೆ ಅನ್ಸುತ್ತೆ ನಮ್ಮ ಆರ್ ಸಿ ಬಿ ಇವತ್ತು ಬಾಯಿಗೆ ಬರ್ಸಿ ಗೆದ್ದಿದ್ದತೆ ವಿಡಿಯೋ ಕಾಮೆಂಟ್ ಮಾಡಿರಿ. ಎಷ್ಟಾಯ್ತಾ ನಾವು ಇಲ್ಲಿಂದ ಈಗ ಹೋಗುವ ಸಮಯ. ಎಲ್ರಿಗೂ ನಮಸ್ಕಾರ.